ಮನೆಯಲ್ಲಿ ಸೇರಿಸಿದರೆ ಅದಕ್ಕಾಗಿ ಸ್ತೋತ್ರ. ಇನ್ನು ನಿನ್ನ ವಾಕ್ಯವನ್ನು ಈ ಲೋಕಕ್ಕೆ ಸಾರುವಂತ ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆ. ಈ ಬೆಳಗಿನ ಸಮಯವನ್ನು ನಿನ್ನ ಕರುಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರಂಭಿಸುತ್ತೇವೆ ತಂದೆಯೇ, ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ನಮಗೆ ಕೊಡಲ್ಪಟ್ಟಂತ ಈ ದಿನದ ದೇವರ ವಾಕ್ಯದ ಧ್ಯಾನದ ಭಾಗವು ಯೇಸುವಿನ ಅಪಹಾಸ್ಯ ಮತ್ತು ಶಿಲುಬೆಗೇರಿಸುವಿಕೆ. ಇದು ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯ 27ರಿಂದ 35 ವಚನದವರೆಗೂ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಇದಕ್ಕೆ ಮುಂಚಿತವಾಗಿ ಇಂದಿನ ಒಂದು ದಿನದಲ್ಲಿ ನಾವು ದೇವರ ಸೇವಕರ ಮೂಲಕ ಈ ವಿವರವನ್ನು ಕೇಳಲ್ಪಟ್ಟಿದ್ದೇವೆ. ನಂತರ ಇಲ್ಲಿ ಮುಂದುವರಿಸಿ ನೋಡುವಾಗ ಈಗ ಯೇಸು ಸ್ವಾಮಿ ಈ ಲೋಕದ ಜೀವಿತವನ್ನು ಮುಗಿದು ಹೋಗಿದ ಸಮಯ, ಇನ್ನು ಶಿಲುಬೆಗೇರಿಸುವಂತ ಸಮಯ ಬಂದಾಗ ಆತನನ್ನು ದೇಶಾಧಿಪತಿಯ ಒಂದು ಮುಂದಕ್ಕೆ ತೆಗೆದುಕೊಂಡು ನಿಲ್ಲಿಸುವುದನ್ನು ನಾವು ಕಾಣುತ್ತೇವೆ. 1ನೇ ವಚನದಲ್ಲಿ 27ನೇ ವಚನದಲ್ಲಿ ಅರಮನೆ ಒಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ತಾರಂದ್ರೆ ಈಗ ನ್ಯಾಯ ತೀರ್ಪು ಆಗೋಗಿದೆ. ಪ್ರಿಯರೇ, ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರು, ಈ ಶಿಲುಬೆಗೇರಿಸುವಿಕೆಯ ವಿಷಯದಲ್ಲಿ ಕುರಿತು ನಾವು ನೋಡುವಾಗ ಅಲ್ಲಿ ಏನ್ ಮಾಡ್ತಾ ಇದ್ರಂದ್ರ ಪ್ರತಿಯೊಂದೊಂದು ಆರೋಪಕ್ಕೂ ಒಂದು ನಾಮಫಲಕವನ್ನು ಮಾಡ್ತಾ ಇದ್ರು. ಈ ರೀತಿಯಾದಂತ ಒಂದು ಕೈದಿಗಳ ತಪ್ಪು ಮಾಡಿದಾಗ ಆಗಿನ ಒಂದು ರೋಮ್ ಸಾಮ್ರಾಜ್ಯದ ಒಂದು ಆಡಳಿತವು ಕಾನೂನಿನ ಒಂದು ಪದ್ಧತಿಯಲ್ಲಿ ನೋಡುವಾಗ ಅವರನ್ನು ಶಿಲುಬೆಗೇರಿಸುವುದಕ್ಕಿಂತ ಮುಂಚಿತವಾಗಿ ಅವರು ಏನು ತಪ್ಪುಗಳನ್ನು ಮಾಡಿ ಒಂದು ಶಿಲುಬೆಗೇರಿಸುವುದಕ್ಕೆ ಬಂದಿದ್ದಾರೆ ಅನ್ನುವಂಥದ್ರ ಕುರಿತು ಒಂದು ನಾಮಫಲಕವನ್ನು ಬರೆದು ಆ ಶಿಲುಬೆಗೆ ಅಂಟಿಸ್ತಾ ಇದ್ದಾರೆ. ಹೀಗೆ ಮಾಡುವಾಗ ಇಲ್ಲಿ ದೇಶಾಧಿಪತಿಗಳು ಮತ್ತು ಒಂದು ರೋಮ್ ಸಾಮ್ರಾಜ್ಯದ ಸಿಪಾಯಿಗಳು ಏನ್ ಮಾಡ್ತಾರಂದ್ರ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನ ಅಪರಾಧವೇನೆಂಬುದಾಗಿ ನೋಡುವಾಗ ಈತನು ತನ್ನನ್ನು ತಾನು ಅರಸನನ್ನಾಗಿ ಮಾಡಿಕೊಂಡಿದ್ದಾನೆ, ಎಂಬುದಾಗಿ ಆತನಿಗೆ ಒಂದು ಜಡ್ಜ್ಮೆಂಟ್ ತೀರ್ಪನ್ನು ಕೊಟ್ಟು ನಂತರ ಆತನನ್ನು ಶಿಲುಬೆಗೆ ತೆಗೆದುಕೊಂಡು ಹೋಗುವಾಗ ಅರಮನೆ ಒಳಕ್ಕೆ ಹೋಗಿ ಮೊದಲನೇದಾಗಿ ಆತನಿಗೆ ಕೆಂಪಾದಂತ ಒಂದು ಬಟ್ಟೆಯನ್ನು ನಾವು ಹಾಕುವುದನ್ನು ನೋಡುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಒಬ್ಬ ರಾಜನಾಗಿ ಮಾರ್ಪಡುವಂತ ಯೇಸು ಕ್ರಿಸ್ತನು ಇದರ ಉದ್ದೇಶವೇನೆಂದ್ರೆ ಆತನ ತಂದೆಯಾದ ದೇವರಿಂದಲೂ ಮತ್ತು ಎಲ್ಲಾ ಮಾನವರ ರಕ್ಷಣೆಗಾಗಿ ಆ ಒಂದು ಪಾಪಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಆತನು ದೇವರಿಗೆ ವಿಧಿಯನಾಗಿರುವುದನ್ನು ನಾವು ನೋಡುತ್ತೇವೆ. ತಂದೆಯಾದ ದೇವರಿಗೆ ವಿಧಿಯನಾದಂತ ಯೇಸು ಕ್ರಿಸ್ತನು ಈ ಅವಮಾನ ಮತ್ತು ಅಪಹಾಸ್ಯಕ್ಕೆ ಆತನು ಯಾವ ಕಾರಣಕ್ಕೂ ಹಿಂದೇಟು ಹಾಕಲೇ ಇಲ್ಲ. ಪ್ರಿಯರೇ, ಕೆಂಪು ವಲ್ಲಿಯನ್ನು ಆತನಿಗೆ ಕೆಂಪು ಬಟ್ಟೆಯನ್ನು ಧರಿಸಿದರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಈ ಕೆಂಪು ಬಟ್ಟೆ ಏನ್ ಮಾಡ್ತೈತೆ ಅಂದ್ರೆ ಒಂದು ರಾಜ್ಯ ಮನೆತನದ ಗುರುತಾಗಿದೆ. ಪ್ರಿಯರೇ, ಮತ್ತೆ ಆತನ ಕೈಯಕ್ಕೆ ಬೆತ್ತವನ್ನು ಅವರು ಕೊಟ್ಟರು. ಈ ಬೆತ್ತವು ಏನು ಸೂಚಿಸುತ್ತದೆ ಎಂಬುದಾಗಿ ನಾವು ನೋಡುವಾಗ ಇದು ರಾಜ್ಯ ದಂಡವನ್ನು ಸೂಚಿಸುವಂತದ್ದಾಗಿದೆ. ಮತ್ತೆ ಆತನು ಒಬ್ಬ ದೊಡ್ಡ ರಾಜನು ಒಂದು ಬೆಲೆ ಬಾಳುವಂತ ಕಿರೀಟವನ್ನು ಆ ಒಂದು ಜನರು ಧರಿಸ್ತಾ ಇದ್ರು. ಅದಕ್ಕೆ ಬದಲಾಗಿ ಯೇಸು ಕ್ರಿಸ್ತನಿಗೆ ಒಂದು ಮುಳ್ಳಿನ ಬಳ್ಳಿಯನ್ನು ಎಣೆದು ಆತನ ತಲೆಯ ಮೇಲೆ ಇಟ್ಟನು. ಮಾನವನ ಭ್ರಷ್ಟವಾದ ಸ್ವಭಾವವು ಆತನಿಗೆ ಗೌರವವನ್ನು ಕೊಡುವ ಬದಲಾಗಿ ನಿರಾಕರಿಸಲ್ಪಟ್ಟಿತ್ತು. ಇವುಗಳ ವಿಷಯದಲ್ಲಿ ಆತನನ್ನು ಅಪಹಾಸ್ಯ ಮಾಡಿದರು ಎಂಬುದಾಗಿ ರೋಮ 8:7 ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಆತನಿಗೆ ಸಲ್ಲತಕ್ಕಂಥ ಗೌರವವನ್ನು ಅಲ್ಲಿ ಸಲ್ಲಲೇ ಇಲ್ಲ. ಅದಕ್ಕೆ ಬದಲಾಗಿ ಆ ಒಂದು ಹೀನವಾದ ಸ್ಥಿತಿಯಲ್ಲಿ ಆತನನ್ನು ಅಪಹಾಸ್ಯ ಮಾಡುವುದನ್ನು ಈ ಗುಂಪುಗಳಲ್ಲಿ ನಾವು ಕಾಣುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ನಾವು ನೋಡುವಾಗ ಈ ಅಪಹಾಸ್ಯ ಅನ್ನುವಂಥದ್ದು ಅದು ಅಷ್ಟು ಸಾಮಾನ್ಯವಾದಂಥ ಒಂದು ಕಾರ್ಯವಲ್ಲ. ಮಾನವರಾದ ನಾವು ಅದನ್ನು ಸಹಿಸಿಕೊಳ್ಳಿಕ್ಕೆ ತುಂಬಾ ಒಂದು ಕಷ್ಟಗಳನ್ನು ನಾವು ಅನುಭವಿಸಲೇಬೇಕಾಗತ್ತೆ. ನಾವೀಗ ಸುಲಭವಾಗಿ ಓದಿ ಪ್ರಸಂಗಿಸುತ್ತೇವೆ, ಆದರೆ ಯೇಸು ಕ್ರಿಸ್ತನ ಪಟ್ಟಂತ ಕಷ್ಟಗಳು, ಶ್ರಮಗಳು ಅದು ತಂದೆಯಾದ ದೇವರಿಗೆ ಗೊತ್ತು. ಕರ್ತನಾದ ಯೇಸು ಕ್ರಿಸ್ತನಿಗೆ ಹೊರತುಪಡಿಸಿ ಆ ನೋವು ಮತ್ತಾರಿಗೂ ತಿಳಿಯಲೇ ಇಲ್ಲ. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ
ಯೇಸು ಕ್ರಿಸ್ತನ ಅಪಹಾಸ್ಯಕ್ಕೊಳಪಟ್ಟು ಸಹಿಸಿಕೊಂಡನು. ಯೇಸು ಕ್ರಿಸ್ತನಿಗೆ ನಿಂದನೆ ಅವಮಾನವನ್ನು ಆತನು ಸಹಿಸಿಕೊಂಡನು. ಆತನು ಯಾತನೆಯನ್ನು ಸಹಿಸಿಕೊಂಡನು ಮತ್ತು ಸಂಕಟವನ್ನು ಸಹಿಸಿಕೊಂಡನು ಮತ್ತು ನಮ್ರತೆಯನ್ನು ಆತನನ್ನು ದೇವರಿಗೆ ಒಪ್ಪಿಸಿಕೊಟ್ಟನು. ಸಂಪೂರ್ಣವಾಗಿ ದೇವರಿಗೆ ವಿಧೇಯನಾಗುವುದೇ ಯೇಸು ಕ್ರಿಸ್ತನ ಒಂದು ಉದ್ದೇಶವಾಗಿತ್ತು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ನಾವಿಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಸಿ ಕೊಡುವುದನ್ನು ನಾವು ನೋಡುತ್ತೇವೆ. ದೇವರಿಗೆ ವಿಧೇಯತೆ, ಸಂಪೂರ್ಣವಾದಂಥ ಒಂದು ಸಮರ್ಪಣೆ, ಸಂಪೂರ್ಣವಾದಂಥ ಒಂದು ನಮ್ರತೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಲೋಪದೋಷವೂ ಇಲ್ಲ ಪ್ರಿಯರೇ. ಅವಮಾನವನ್ನು ಅಲಕ್ಷ್ಯ ಮಾಡಿ ತನ್ನನ್ನು ತಾನು ದೇವರ ಮುಂದೆ ಸರಿಪಡಿಸಿಕೊಂಡನು. ಆತನು ಅಲ್ಲಿ ಸಂತೋಷ ಪಡುವುದರ ಬದಲಾಗಿ ಅವಮಾನಕ್ಕೂ ಮತ್ತು ಅಲಕ್ಷ್ಯಕ್ಕೂ ಸಿಲುಬೆಗೇರಿಸುವುದನ್ನು ಕಂಡು ಆತನು, ನಾವು ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಒಂದು ವಚನವನ್ನು ನೋಡುವಾಗ ಪ್ರಿಯರೇ, ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಅದರಲ್ಲಿ ಒಂದು ವಚನವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ಏನು ಬರೆಯಲ್ಪಟ್ಟೈತೆ ಅಂದ್ರೆ, ಆದ ಕಾರಣ ಹನ್ನೊಂದು ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಅಲ್ಲಿ ದೇವರ ಮುಂದೆ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ತಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಇಲ್ಲಿ ಒಂದು ಉದ್ದೇಶವನ್ನು ಕುರಿತು ನಾವು ಧ್ಯಾನ ಮಾಡುವಾಗ, ಇಷ್ಟು ನೋವುಗಳು ಕಷ್ಟಗಳನ್ನು ಸಹಿಸಿಕೊಂಡು ಕರ್ತನಾದ ಯೇಸು ಕ್ರಿಸ್ತನು ಏನ್ ಮಾಡಿದಂದ್ರ, ಮುಂದೆ ಇಟ್ಟಿರುವಂತ ಒಂದು ಮಹಾ ಸಂತೋಷಕ್ಕೋಸ್ಕರ ದೇವರ ಬಲಗಡೆಯಲ್ಲಿ ಆತನು ಇರುವುದಕ್ಕೋಸ್ಕರ, ಶಾಶ್ವತವಾಗಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ಆತನು ಆ ಕಷ್ಟವನ್ನು ಕಷ್ಟವೆಂದು ಅನಿಸಲೇ ಇಲ್ಲ ಪ್ರಿಯರೇ. ಆ ಒಂದು ನೋವನ್ನು ನೋವಾಗಿ ಆತನ ಜೀವಿತದಲ್ಲಿ ಮಾರ್ಪಡಲಿಲ್ಲ, ಬದಲಾಗಿ ಅದು ಮುಂದೆ ಇಟ್ಟಿರುವಂತ ಒಂದು ನಿರೀಕ್ಷೆಯನ್ನು ಆತನು ಕಂಡುಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಆತನು ಶ್ರಮೆಯಿಂದ ಏನ್ ಮಾಡಿತ್ತಂದ್ರ ಮಹಿಮೆಯ ಒಂದು ಪದವಿಯನ್ನು ಪಡೆದುಕೊಂಡನು. ಸಂಕಟದಿಂದ ಆತನು ಏನ್ ಮಾಡಿದನು, ಆನಂದದ ಭಾಗ್ಯವನ್ನು ದೇವರು ಕಂಡುಕೊಂಡಿರುವುದನ್ನು ನಾವು ನೋಡುವಂತವರಾಗಿದೆ. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 11ನೇ ವಚನದಲ್ಲಿ ನಾವು ನೋಡುವಾಗ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು, ಸಂತೋಷ ಪಡ್ರಿ. ಅವ್ರಿಗೆ ವಿರುದ್ಧವಾಗಿ ನೀವು ಮಾತನಾಡಬಾರ್ದು, ಉಲ್ಲಾಸ ಪಡಲಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ ನಿಮಗಿಂತ ಮುಂಚೆ ಇದ್ದ ಪ್ರವಾದಿಗಳನ್ನು ಹೀಗೆ ಹಿಂಸೆ ಪಡಿಸಿದರಲ್ಲ ಅನ್ನುವಂಥದ್ದು ಇದು ಪರ್ವತದ ಒಂದು ಪ್ರಸಂಗದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವಾದಿ ದೇವನು, ಜೀವ ಸ್ವರೂಪನು ಮತ್ತೆ ಸರ್ವವನ್ನು ಮಾಡಬಲ್ಲಂತ ತಂದೆಯಾದ ದೇವರಿಗೂ ಈ ಕಾರ್ಯಗಳನ್ನು ಕುರಿತು ಆತನಿಗೆ ಏನು ಅನಿಸಲೇ ಇಲ್ಲ ಪ್ರಿಯರು. ಎಲ್ಲದಕ್ಕೂ ತಲೆಬಾಗಿಸಿದ ಆತನಿಗೆ ಸಿಟ್ಟು ಎಲ್ಲ, ಕೋಪ ಎಲ್ಲ, ಯಾವುದೇ ಕಾರಣಕ್ಕೂ ಈ ಒಂದು ವಿಷಯದಲ್ಲಿ ಆತನಿಗೆ ಮನಸ್ತಾಪನೆಯನ್ನು. ಕಾರಣ ಏನಂದ್ರೆ ಇಷ್ಟೇ ಪ್ರಿಯರೇ, ಮುಂದೆ ಇರುವಂತ ನಿರೀಕ್ಷೆ, ಮುಂದೆ ಇರುವಂತ ಒಂದು ದೇವರ ಸಿಂಹಾಸನ, ಮುಂದೆ ಇರುವಂತ ಒಂದು ಜೀವದ ಜಯಮಾಲೆ, ಮುಂದೆ ಇರುವಂತ ಒಂದು ಮಹಾ ಸಂತೋಷದ ದಿನವನ್ನು ಆತನು ನೋಡುವುದಕ್ಕಾಗಿ ಇರುವ ಕಷ್ಟಗಳು ಅಲ್ಪವೆಂದು ಎನಿಸಿದನು. ಅಪೊಸ್ತಲನಾದ ಪೌಲನು ಕೂಡ ಒಂದು ಮಾತು ಹೇಳ್ತಾನೆ, ಏನಂದ್ರೆ ಈಗಿರುವ ಕಾಲವು ಅಲ್ಪವೆಂದು ಎನಿಸಿ ಮುಂದಿನ ಒಂದು ಜೀವಿತಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ ಎಂಬುದಾಗಿ ನಾವು ಈ ಒಂದು ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಮತ್ತೆ ಅವಮಾನವನ್ನು ಅಲಕ್ಷ್ಯ ಮಾಡಿ ಸಿಲುಬೆಗೇರಿಸಿಕೊಂಡ ಯೇಸು ಕ್ರಿಸ್ತನು ಯಾವಾಗಲೂ ಅವನ ಕಣ್ಣು ದೃಷ್ಟಿಯಲ್ಲಿ ಕಾಣುವಂಥದ್ದು ಹಿಂದೆ ಇರುವಂತ ಭಾಗ್ಯ, ಮುಂದೆ ಇರುವಂತ ಭಾಗ್ಯವನ್ನು ಕಾಣುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ಮೋಸೆಯ ವಿಷಯಕ್ಕೆ ಬರುವಾಗ, ಮೋಸೆಗೆ ಪಟ್ಟಂತ ಒಂದು ಪಟ್ಟವು, ಹೆಚ್ಚಳವು ಯಾವ ರೀತಿ ಇತ್ತಂದ್ರ, ಇಡೀ ಐಗುಪ್ತ ದೇಶದ ಫರೋನನ ಮಗನೆನಿಸಿಕೊಂಡನು.
ಫರೋನನ ಮಗನೆನಿಸಿಕೊಳ್ಳುವಂತ ಒಂದು ಹೆಚ್ಚಳ, ಭಾಗ್ಯ, ಘನತೆ, ಗೌರವ, ಸರ್ವಸ್ವ ಯಾವುದಕ್ಕೂ ಕೊರತೆ ಇಲ್ಲ ಪ್ರಿಯರೇ ಮೋಸೆಗೆ. ನಂತರ ಮೋಸೆ ಏನ್ ಮಾಡಿದಂದ್ರ ಇದನ್ನು ಯಾವುದನ್ನು ಆತನು ತನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ನಾನು ದೇವ ಜನರೊಟ್ಟಿಗೆ ಕಷ್ಟವನ್ನು ಅನುಭವಿಸುವುದೇ ನನಗೆ ಶ್ರೇಷ್ಠವಾದ ಭಾಗ್ಯ ಎಂಬುದಾಗಿ ಒಂದು ತೀರ್ಮಾನವನ್ನು ಮೋಸೆ ತೆಗೆದುಕೊಂಡನು. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಅವಮಾನವು, ದುಃಖವು ದೇವರ ನಿಮಿತ್ತವಾಗಿ ಬರುವಾಗ ಅವು ಒಂದು ದಿನ ಸಂತೋಷದ ಒಂದು ಮಾರ್ಗಕ್ಕೆ ನಮ್ಮನ್ನು ನಡೆಸಿಕೊಂಡು ಹೋಗುತ್ತವೆ. ಈಗಿರುವ ಸಮಯವು ಅಲ್ಪವೆಂದೆನಿಸಿದರೂ ಕೂಡ ಅದು ಮುಂದಿನ ದಿನಗಳಲ್ಲಿ ನಮಗೆ ಒಂದು ಜಯಪ್ರದವಾದ ಜೀವಿತವನ್ನು ಕೊಡ್ಲಿಕ್ಕೆ. ನೋಡ್ರಿ, ಇಲ್ಲಿ ಮೋಸೆಗೆ ಎಲ್ಲವೂ ಕೊಡಲ್ಪಟ್ಟಿತ್ತು. ಆರಾಮಾಗಿರ್ಬೋದಾದ ಫರೋನನ ಕುಮಾರ್ತೆ ಆತನನ್ನು ತೆಗೆದುಕೊಂಡ್ರು, ಅಲ್ಲಿ ಇರುವಂತ ಎಲ್ಲ ವಿದ್ಯಾಭ್ಯಾಸವನ್ನು ಆತನಿಗೆ ಕೊಟ್ಟರು. ಆದ್ರೆ ಇಲ್ಲಿ ದೇವ ಜನರು ಏನ್ ಮಾಡ್ತಾ ಇದ್ರು ಅಂದ್ರೆ, ಇಸ್ರಾಯೇಲರು ಬಿಟ್ಟಿ ಕೆಲಸದಿಂದ ಆ ನೋವು ನಲಿವಿನಲ್ಲಿ ಅವರು ಅಳುವುದನ್ನು ಮೋಸೆ ಕಂಡುಕೊಂಡು ಅದನ್ನು ತೊರೆದು, ಆ ಹೆಚ್ಚಳವನ್ನು ತೊರೆದು ಆತನು ತ್ಯಾಗದ ಜೀವಿತವಾಗಿ ಅವರನ್ನು ನಡೆಸಿಕೊಂಡು ಹೋಗುವುದನ್ನು ಕಾಣುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯ ದೇವರ ಮಕ್ಕಳೇ, ದೇವರ ನಿಮಿತ್ತವಾಗಿ ಬರುವಂತ ಪ್ರತಿಯೊಂದು ವಿಷಯವೂ ಕೂಡ ಅದು ಕಷ್ಟವಾಗಿ ನಮಗೆ ಕ್ಷಣ ಕಂಡ್ರೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ಅದು ಜಯಪ್ರದವಾದಂತ ಜೀವಿತವನ್ನು ಅದು ಜೀವಿಸಲಿಕ್ಕೆ ನಮಗೆ ಸಹಾಯವನ್ನು ಮಾಡುವಂಥದ್ದಾಗಿದೆ. ಅಲ್ಲಿ ಯೇಸು ಸ್ವಾಮಿ ಮೇಲೆ ಅವರು ಕೊಡುವಂತ ತೀರ್ಪು ಅದು ಯಾವುದು ಕೂಡ ಅಷ್ಟು ನ್ಯಾಯಯುಕ್ತವಾಗಿ ಅಲ್ಲ. ಅಲ್ಲಿ ಅನೇಕ ಸೈನಿಕರು ಆತನನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ, ಶಕ್ತಿ ಮೀರಿ ಅಪಹಾಸ್ಯವನ್ನು ಆತನಿಗೆ ಮಾಡ್ತಾ ಇದ್ದಾರೆ, ಗೋಳಾಡಿಸ್ತಾ ಇದ್ದಾರೆ, ನೋವನ್ನು ಕೊಡ್ತಾ ಇದ್ದಾರೆ, ಬೆತ್ತದಿಂದ ಆತನಿಗೆ ಹೊಡಿತಾ ಇದ್ದಾರೆ ಪ್ರಿಯರೇ, ಮತ್ತೆ ಮುಖಕ್ಕೆ ಉಗಿತಾ ಇದ್ದಾರೆ. ನೀನು ಅರಸನಾದರೆ ನಿನ್ನನ್ನು ನೀನು ರಕ್ಷಿಸಿಕೋ ಎಂಬುದಾಗಿ ಕಿರ್ಚಾಡ್ತಾ ಇದ್ದಾರೆ ಪ್ರಿಯರೇ. ಅವಮಾನಕ್ಕಿಂತ ಇನ್ಯಾವ ಅವಮಾನ ಬೇಕು ಹೇಳ್ರಿ. ಆದರೆ ಯೇಸು ಸ್ವಾಮಿ ದೇವರ ಬಲದಿಂದ ಮತ್ತು ದೇವರ ಶಕ್ತಿಯಿಂದ, ಪ್ರಾರ್ಥನೆ ಬಲದಿಂದ ಆತನ ಅದನ್ನು ಸಹಿಸಿಕೊಂಡ. ಒಂದು ವಿಷಯ ಇಲ್ಲಿ ಅಡಕವಾಗಿದೆ ಏನೆಂಬುದಾಗಿ ನಾವು ನೋಡುವಾಗ, ಯೇಸು ಕ್ರಿಸ್ತನು ಇದಕ್ಕೆ ಮುಂಚಿತವಾಗಿ ಬಲವಾಗಿ ಆತನ ಪ್ರಾರ್ಥನೆಯನ್ನು ಮಾಡಿದನು ಪ್ರಿಯರೇ. ಗೆಸ್ತಿ ಮನೆಯಲ್ಲಿ ಹೋಗಿ ತನ್ನ ಶಿಷ್ಯರನ್ನು ಕರೆದುಕೊಂಡು ರಾತ್ರಿವಿಡೀ ಪ್ರಾರ್ಥನೆ ಮಾಡುವಾಗ ಆತನ ರಕ್ತವು ಬೆವರಿನೋಪಾದಿಯಲ್ಲಿ ದಳಕ್ಕೆ ಬಿತ್ತು ಎಂದು ಸತ್ಯವೇದ ಘೋಷಿಸುವಂಥದ್ದಾಗಿದೆ. ಇವತ್ತು ಇದನ್ನು ನಮ್ಮ ಜೀವನಕ್ಕೆ ಪ್ರತಿಬಿಂಬವಾಗಿ ನಾವು ನೋಡುವಾಗ ಅದು ಒಂದು ಛಾಯೆಯಾಗಿ ನಮಗೆ ಕಾಣುವಂಥದ್ದಾಗಿದೆ ಪ್ರಿಯರೇ. ನಾವು ಎಷ್ಟೇ ನೋವನ್ನು ಪಟ್ಟರು, ಕ್ರಿಸ್ತ ನಿಮಿತ್ತ ಎಷ್ಟೇ ಕಷ್ಟವನ್ನು ಪಟ್ಟರು ಕೂಡ ಮುಂದೆ ನಮಗೆ ಒಂದು ಜೀವದ ಜಯಮಾಲೆ ಖಂಡಿತವಾಗಿ ನಮಗೆ ದೊರೆಯುತ್ತದೆ ಎಂಬುದಾಗಿ ನಂಬಿಕೆಯಿಂದ ನಾವು ಓಡುವಾಗ, ಇಲ್ಲಿ ಇಬ್ರಿಯವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಅದರ 1ನೇ ವಚನದಲ್ಲಿ ನಾವು ನೋಡುತ್ತೇವೆ, ತಿರುಚಿತ್ತನಾಗಿ ಓಡುವಾಗ ನಮಗೆ ಅನೇಕ ಅಡಚಣೆಗಳು, ತೊಂದರೆಗಳು ಈ ಲೋಕದಲ್ಲಿ ಬರ್ತವೆ. ಕ್ರಿಸ್ತನ ನಿಮಿತ್ತ, ಬೇರೆ ನಿಮಿತ್ತವಾಗ, ಬೇರೆ ನಿಮಿತ್ತವಾಗಿ ಬರುವಂತ ಸಮಸ್ಯೆಗಳು ಕೂಡ ಉಂಟು. ಅವು ನಮ್ಮಂತ ಬಗೆಹರಿದುಕೊಳ್ಳುವಂಥವು ಕೆಲವು ವಿಷಯಗಳು. ಆದರೆ ಕ್ರಿಸ್ತನ ನಿಮಿತ್ತವಾಗಿ ಪೆಟ್ಟನ್ನು ತಿನ್ನುವಂಥವನಿಗೆ ಅದು ಪ್ರತಿಫಲವು. ಇವತ್ತು ಅನೇಕರು ಅಪರಾಧವನ್ನು ಮಾಡಿ, ಕೊಲೆ, ಸುಲಿಗೆ, ಅನ್ಯಾಯವನ್ನು ಮಾಡಿ ಕೈದಿಗಳಾಗಿ ಜೈಲಲ್ಲಿ ಕೂತಿದ್ದಾರೆ. ಅದಕ್ಕೆ ನಮ್ಮನ್ನು ಹೋಲಿಸುವಾಗ ಒಂದು ಒಳ್ಳೆಯದನ್ನು ಮಾಡಿ ದೇವರ ನಿಮಿತ್ತ ಹಿಂಸೆ ಪಡುವುದರಲ್ಲಿ ತಪ್ಪೇನಿಲ್ಲ ಪ್ರಿಯ. ಇದು ಸರ್ವಶ್ರೇಷ್ಠವಾದಂಥ ಒಂದು ಮಾರ್ಗವಾಗಿದೆ. ಅದಕ್ಕೆ ನಮಗೆ ಬರುವಂತ ದುರ್ವಸ್ಥಿತಿಗಳಿಗಾಗಿ ಈ ಲೋಕದಿಂದ, ರಾಜಕೀಯದಿಂದ ಬರುವಂತ ಎಲ್ಲ ಅಡೆತಡೆಗಳು, ಹಿಂಸೆಗಳನ್ನು ಬರುವಾಗ ನಾವು ಯಾವತ್ತೂ ಸೋತು ಹಿಂದೇಟಾಕಲೇಬಾರದು. ನಾವು ಮುಂದೆ ನಂಬಿಕೆಯಿಂದ ನಾವು ಹೋಗುವಾಗ ನೀತಿವಂತನು ನಂಬಿಕೆಯಿಂದಲೇ ಬದುಕುವಂತವನಾಗಿದ್ದಾನೆ. ಇದಕ್ಕೆ ಬಲವಾಗಿ ಪ್ರಾರ್ಥನೆ ಒಂದು ಅವಶ್ಯಕತೆ ಇದೆ ಮತ್ತು ದೇವರ ವಾಕ್ಯದ ಧ್ಯಾನವು ಅಗತ್ಯವಾಗಿ ಬೇಕಾಗಿರುವಂತದ್ದಾಗಿದೆ. ನಾವು ಖಡ್ಗವನ್ನು ಹಿಡಿದು ಯುದ್ಧವನ್ನು ಮಾಡುವಾಗ ಖಂಡಿತವಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ, ಅದನ್ನು ಗೆದ್ದೇ ಗೆಲ್ಲುತ್ತೇವೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಉಂಟು. ಆತನಿಗೆ ಹಿಂಸಿಸಲ್ಪಟ್ಟರು, ಕೈ ಕಾಲುಗಳಲ್ಲಿ ಮಳೆ ಜಡಿಯಲ್ಪಟ್ಟರು, ಬರ್ಸೆಯುತ್ತದೆ, ಅನೇಕವನ್ನು ಹಿಂಸೆಯನ್ನು ಕೊಟ್ಟರು ಕೂಡ ಆತನು ಯಾವಾಗಲೂ ತಂದೆಯಾದ ದೇವರನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ದೇವರ ವಾಕ್ಯಂತೆ ನಡೆಯುತ್ತಿದ್ದಾನೆ. ನಮ್ಮ ಜೀವಿತದಲ್ಲಿ ಲೋಕದಿಂದ ಬರುವಂತ ಅನೇಕ ಕಷ್ಟ
ನಷ್ಟಗಳನ್ನು ನಾವು ದೇವರ ವಿಷಯವಾಗಿ ಬರುವಾಗ ಜನರು ನಮ್ಮ ಮೇಲೆ ಸುಳ್ಳು ಸುಳ್ಳಾಗಿ ಮಾತುಗಳನ್ನು ಹೊರಿಸಿದಾಗ ನಾವು ಬೇಸರಗೊಳ್ಳಬಾರದು. ಸತ್ಯವೇದ ನಮಗೆ ಕಲಿಸಿಕೊಡುವಂಥದ್ದು ಏನಂದರೆ, ನೀವು ಈ ವಿಷಯದಲ್ಲಿ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ನೀವು ಧನ್ಯರು, ಪರಲೋಕದಲ್ಲಿ ನಿತ್ಯ ನಿರಂತರವಾಗಿರುವ ಶಾಶ್ವತವಾದ ರಾಜ್ಯದಲ್ಲಿ ನೀವು ಭಾಗ್ಯಸ್ಥರು ಎಂಬುದಾಗಿ ಆಗುವಂತೆ ದೇವರು ನಮ್ಮನ್ನು ನಡೆಸಲಿ. ನಾವೀಗ ಒಬ್ಬ ಮಿಷನರಿ ಸ್ಟೋರಿಗೆ ನಾವು ಬರೋಣ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಪ್ರಿಯರೇ, ಯೇಸುವಿನ ಅಪಾಸ್ಯ ಇದು ಇವರ ಒಂದು ಜೀವನಕ್ಕೆ ಅನುಗುಣವಾಗಿರುವಂಥ ಒಂದು ವಿಷಯವಾಗಿದೆ. ಇವರ ವಿಷಯದಲ್ಲಿ ನಾವು ನೋಡುವಾಗ ಸಿಸ್ಟರ್ ಮೇರಿಯಾ ನಿರ್ಮಲಾ ಜೋಶಿ MC ಇವರು ಜುಲೈ 23, 1934 ಮತ್ತು ಜೂನ್ 23, 2015. ಸಿಸ್ಟರ್ ಮೇರಿಯಾ ನಿರ್ಮಲಾ ಜೋಶಿ ಇವರ ಹೆಸರಾಗಿದೆ. ಒಬ್ಬ ಭಾರತೀಯ ಕ್ಯಾಥೋಲಿಕ್ ಸನ್ಯಾಸಿ ಮದರ್ ತೆರೇಸಾ ಅವರ ನಂತರ ಇವರ ಅಪ್ಪೆಲ್ಡಿಂಗ್ ಇರುವುದನ್ನು ನಾವು ಕಾಣುವಂಥವರಾಗಿದೆ. ಅಂದರೆ ಮದರ್ ತೆರೇಸರ ಶಿಷ್ಯಳ ಅನ್ನೋದರಲ್ಲಿ ಯಾವ ತಪ್ಪಿಲ್ಲ. ಇವ್ರು ಏನ್ ಮಾಡಿದ್ರಂದ್ರೆ ಆ ಮದರ್ ತೆರೇಸವರು ಪಟ್ಟಂತ ಎಲ್ಲ ಒಂದು ತ್ಯಾಗವು, ಅವರು ಮಾಡಿದಂತ ಸೇವೆ, ಅವರು ಸಂಪಾದಿಸಿದ ಎಲ್ಲ ನಿತ್ಯ ರಾಜತ್ವದ ಒಂದು ಬಾಧ್ಯತೆಯನ್ನು ಇವರು ಮನದಟ್ಟವನ್ನು ಮಾಡಿಕೊಂಡು ಅವರನ್ನು ಬಹಳ ಪ್ರೀತಿಯಿಂದ ಅವರ ಒಂದು ಸೇವೆಯನ್ನು ಮಾಡಲಿಕ್ಕೆ ಮುಂದೂಡಿಕೊಂಡು ಹೋದ್ರು. ಅಂದ್ರೆ ಈಗ ಹಿಂದೆ ಮದರ್ ತೆರೇಸಾ ಅವರೆಲ್ಲ ತಮ್ಮ ದೇಶವನ್ನು ಬಿಟ್ಟು ನಮ್ಮ ಇಂಡಿಯಾಕ್ಕೆ ಬಂದು ಅವ್ರು ಏನೇನೆಲ್ಲ ಮಾಡಿದ್ರು ಅನ್ನುವಂಥದ್ದು ಅವರಿಗೆ ಚೆನ್ನಾಗಿ ತಿಳಿದಿದೆ. ಅವರು ಒಂದು ಹಿಂದೂ ಕುಟುಂಬದಿಂದ ಬಂದಂತ ಒಬ್ಬ ತಾಯಿಯವರಾಗಿದ್ದರು. ನಂತರ ಅವ್ರು ಏನ್ ಮಾಡಿದ್ರು ಮಿಷನರೀಸ್ ಆಫ್ ಚಾರಿಟಿಯ ಸುಪ್ರಿಯರ್ ಅಂದ್ರೆ ಜನರಲ್ ಆಗಿ ನೇಮಕಗೊಂಡರು. ಅಂದ್ರೆ ಈ ಒಂದು ಸಂಸ್ಥೆಗೆ ಅವ್ರು ಏನ್ ಮಾಡಿದ್ರು ತಮ್ಮನ್ನು ಸಂಪೂರ್ಣವಾಗಿ ಆ ಒಂದು ಸೇವೆಗೆ ಒಪ್ಪಿಸಿಕೊಟ್ರು. ಪ್ರಿಯರೇ, ರಾಂಚಿಯಲ್ಲಿ ಜನಿಸಿದ ಇವರು ಹಿಂದೂ ಧರ್ಮದಿಂದ ಕ್ರೈಸ್ತ ನಂಬಿಕೆಗೆ ಮಾನಸಾಂತರಗೊಂಡರು. ನೋಡ್ರಿ, ಎಷ್ಟು ಒಂದು ಒಳ್ಳೆ ವಿಷಯ ಅಲ್ಲ. ಹಿಂದೂ ಒಂದು ಸಂಸ್ಕೃತಿಯಿಂದ ಬಂದು ಅವರು ಕ್ರೈಸ್ತ ಜೀವಿತಕ್ಕೆ ಒಂದು ಮಾನಸಾಂತರ ಹೊಂದಿರುವುದು ಇದು ಬಹಳ ಸಂತೋಷದ ವಿಷಯವಾಗಿದೆ. ನಂತರ ಅವರು ಏನ್ ಮಾಡಿದ್ರು ಅವರು ಮುಂದುವರಿಸಿಕೊಂಡಂತ ಸೇವೆಯು ಬಡವರ ಸೇವೆ ಮಾಡಲು ಮತ್ತು ಧರ್ಮ ಸಭೆಗೆ ಅವರು ಸೇರಿದರು. ಒಂದು ಸಭೆಗೆ ಅವರು ಏನ್ ಮಾಡಿದ್ರು ಆ ಒಂದು ಸಂಸ್ಥೆಗೆ ಸೇರ್ಪಡೆಯಾಗಿ ಅವರ ಜೀವಿತವನ್ನು ಬಡವರ ಸೇವೆಗಾಗಿ, ನಿರ್ಗತಿಕರ ಸೇವಕರಿಗಾಗಿ ಮತ್ತು ಮುರಿಯಲ್ಪಟ್ಟಂತ ಒಂದು ಜನರಿಗಾಗಿ, ತಳ್ಳಲ್ಪಟ್ಟಂತ ಒಂದು ಜನರಿಗಾಗಿ, ಧಿಕ್ಕರಿಸಲ್ಪಟ್ಟಂತ ಜನರಿಗಾಗಿ ಅವರು ಏನ್ ಮಾಡಿದ್ರು, ಯೇಸು ಕ್ರಿಸ್ತನಿಗೆ ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡ್ರು. ಯಾಕಂದ್ರೆ ಮದರ್ ತೆರೇಸರವರ ಜೀವಿತ ಕೂಡ ಅದೇ ಅಲ್ಲ, ಈ ನನ್ನ ಕೇವಲ ಅಲ್ಪನಾದವನಿಗೆ ಏನಾದರೂ ಮಾಡಿದ್ರೆ ಅದನ್ನು ನನಗೇ ಮಾಡಿತಾಯ್ತೆಂದು ಆ ತಾಯಿ ಆ ಒಂದು ವಾಕ್ಯದ ಆಧಾರದ ಮೇಲೆ ತಮ್ಮ ಜೀವಿತವನ್ನೇ ಒಪ್ಪಿಸಿಕೊಟ್ರೆಂದು ಅವರ ಹಿಸ್ಟ್ರಿಯಲ್ಲಿ ನಾವು ಓದುತ್ತೇವೆ. ಅದನ್ನು ಇವರು ಮುಂದುವರಿಸಿಕೊಂಡು ಇವರು ಕೂಡ ಹಾಗೆ ನಡೆಸಿಕೊಂಡು ಹೋದರು. ಇವರ ಮನೋಭಾವನೆ ಯಾವ ರೀತಿ ಇರ್ತಂದ್ರೆ, ಇವರು ಸೌಮ್ಯ ಮನೋಭಾವ ಅಂದ್ರೆ ಯಾವಾಗಲೂ ಸರಳತೆ ಮತ್ತು ಶುದ್ಧತೆ, ಸ್ಪಷ್ಟತೆ, ಸ್ವಚ್ಛತೆಯಾಗಿ ಇವರು ಜನರೊಟ್ಟಿಗೆ ಮಾತನಾಡುವುದನ್ನು ಇದು ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಅಲ್ಲಿ ಯೇಸು ಸ್ವಾಮಿ ವಿಷಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಅವರು ಯಾವುದೇ ಆದಂತ ಅವರು ಗಲಿಬಿಲಿಗೊಳಗಾಗಲಿಲ್ಲ. ಅವ್ರ ಬಾಯಿಯಿಂದ ಹೊರಡುವಂತ ಪ್ರತಿಯೊಂದು ಮಾತು ಕೂಡ ಅದು ದೇವರಿಗೆ ಸಮರ್ಪಕವಾಗಿದೆ. ಇದರಿಂದ ನಾವು ಏನು ಕಲಿತುಕೊಳ್ತೀವಿ ಅಂದ್ರೆ, ಸೇವಕರಾದ ನಾವು ಮಾತನಾಡುವಂಥದ್ದು ಕೂಡ ಒಂದು ಕಲೆಯಾಗಿದೆ ಪ್ರಿಯರೇ. ನಾವು ಜನರೊಟ್ಟಿಗೂ, ಸಭೆಯವರೊಟ್ಟಿಗೂ, ಸೇವಕರೊಟ್ಟಿಗೆ ಮಾತನಾಡುವಾಗ ನಾವು ಜ್ಞಾನದಿಂದ ಮಾತನಾಡುವುದನ್ನು ನಮಗೆ ಮಾದರಿಯಾಗಿ ಕಲಿಸಿಕೊಡುವಂಥದ್ದಾಗಿದೆ. ಮತ್ತು ಬಲವಾದ ನಂಬಿಕೆ ಇವರಿಗಿತ್ತು, ಸಂಪೂರ್ಣವಾದ ನಂಬಿಕೆ. ಅವರ ಸಭೆ ಕೆಲಸವನ್ನು ಹೊಸ ದೇಶಗಳಿಗೆ ವಿಸ್ತರಿಸಿದರು. ಅಲ್ಲಿ ಪ್ರಾರಂಭವಾದಂತಹ ಒಂದು ಕೆಲಸವು ಕೂಡ ಆ ಒಂದು ಸಂಸ್ಥೆ ಇರುವಂತ ಎಲ್ಲ ಒಂದು ಕಾರ್ಯವು, ಚಟುವಟಿಕೆಗಳನ್ನು, ಅದರ ಮಾದರಿಯಿಂದ ಅವರು ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋದರು. ಅವರು ನಾಯಕತ್ವವು, ಪ್ರೀತಿ ಮತ್ತು ನಮ್ರತೆ, ನಿರ್ಗತಿಕರಿಗೆ ಸೇವೆಯನ್ನು ಒತ್ತಿ ಹೇಳಿತು ಪ್ರಿಯರು. ಅವರು ಮದರ್ ತೆರೇಸರವರ ಧ್ಯಾಯವನ್ನು ಅನುಗ್ರಹ ಮತ್ತು ಭಕ್ತಿಯಿಂದ ಮುಂದುವರಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ
ಪ್ರಿಯ ದೇವರು ಆರಿಸಿಕೊಂಡಂತ ದೇವ ಜನಾಂಗದವರೇ, ಇದು ಸಂಪೂರ್ಣವಾದಂತ ಒಂದು ಸಮರ್ಪಣೆ. ಇದು ಸಾಧಾರಣವಾದಂತ ಒಂದು ಕಾರ್ಯವಲ್ಲ, ಇದು ಸಾಧಾರಣವಾದಂತ ಒಂದು ವಿಷಯವಲ್ಲ. ಈ ವಿಷಯವು ನಮ್ಮನ್ನು ದೇವರೊಟ್ಟಿಗೂ ನಡೆಸಿಕೊಂಡು ಹೋಗುವಂತ ವಿಷಯವಾಗಿದೆ. ಅನೇಕರ ಒಂದು ಜೀವಿತವನ್ನು ಮಾರ್ಪಡಿಸುವಂತ ಒಂದು ಜೀವಿತವಾಗಿದೆ. ಅನೇಕರನ್ನು ದುರ್ಮಾರ್ಗತನದಿಂದ ಬಿಡಿಸುವಂತ ಒಂದು ಕಟ್ಟಡವು ಇದಾಗಿದೆ ಪ್ರಿಯರೇ. ಅಂದ್ರೆ ಇದು ಸಮರ್ಪಣೆಯ ಜೀವಿತ. ನಾವು ಒಂದು ಕ್ಯಾಂಡಲ್ ಅನ್ನು ಗಮನಿಸುವಾಗ ನೋಡ್ರಿ, ಅದು ತನ್ನನ್ನು ತಾನು ಉರಿಸಿಕೊಂಡು ಅದು ತನ್ನ ಪ್ರತಿಬಿಂಬದ ಬೆಳಕನ್ನು ಮನೆಯವರಿಗೆ ಕೊಡುವಂಥದ್ದಾಗಿದೆ. ಅದಕ್ಕೆ ಯೇಸು ಸ್ವಾಮಿ ಅವರು ಹೇಳಿದ್ದಾರೆ, ದೀಪವನ್ನು ಹೊತ್ತಿಸಿ ನೀವೇನ್ ಮಾಡ್ರಿ, ಕೊಳಗದೊಳಗಿಟ್ರೆ ಅದು ಯಾವ ಕಾರಣಕ್ಕೂ ಪ್ರಯೋಜನವಿಲ್ಲ. ಅದನ್ನು ವಿಸ್ತರಿಸಿ ನೀವು ದೀಪ ಸ್ತಂಭದ ಮೇಲಿಟ್ಟಾಗ ಅದು ಬೆಳಕನ್ನು ಕೊಡುವಂಥದ್ದಾಗಿದೆ. ಇದು ಇವರ ಜೀವನದ ಒಂದು ಬೆಳಕಾಗಿದೆ. ಆ ಬೆಳಕಿನಿಂದ ಅನೇಕರು ಮುರಿದಂತ ಜೀವಿತ, ಸೈತಾನನ ಬಂಧನದಿಂದ ಕಟ್ಟಲ್ಪಟ್ಟಂತ ಜೀವಿತ ಮತ್ತು ವಿಧವೆಯರು ಆಗಿನ ಕಾಲದಲ್ಲಿ ತುಂಬಾ ಗರ್ಭಪಾತವನ್ನು ಮಾಡಿಸ್ತಾ ಇದ್ರು ಪ್ರಿಯರೇ. ಅದು ಇಂದಿನ ಒಂದು ಅದು ಏನ್ ಮಾಡ್ತಾ ಇದ್ರ, ನಮ್ಮ ದೇಶದಲ್ಲಿ ಭಯಂಕರವಾದಂತಹ ಒಂದು ಪದ್ಧತಿ ಏನಂದ್ರ, ಸ್ತ್ರೀಯರ ಗರ್ಭಚೀಲವನ್ನೇ ತೆಗೆದು ಹಾಕ್ತಾ ಇದ್ರು. ನಂತರ ಅನೇಕ ಭ್ರೂಣ ಹತ್ಯೆ, 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟಿ ಆದಾಗ ಏನ್ ಮಾಡ್ತಿದ್ರು ಅಂದ್ರ, ಆ ಭ್ರೂಣ ಹತ್ಯೆಯನ್ನು ತೆಗೆದು ನಾಶ ಮಾಡ್ತಿದ್ರು. ಇಂಥವಾದಂತ ಕತ್ತಲೆಯಾದಂತ ಒಂದು ಜೀವಿತವನ್ನು ಬೆಳಕಿಗೆ ತಂದಂತ ಮದರ್ ತೆರೆಸರವರ ತ್ಯಾಗ ಬಹಳ ಅಮೂಲ್ಯವಾಗಿದೆ. ಅದನ್ನು ಮುಂದುವರಿಸಿಕೊಂಡು ಹೋದಂತ ಮತ್ತು ನಿರ್ಮಲಾ ಜೋಶಿ ಅನ್ನುವಂತ ಈ ತಾಯಿಯ ಜೀವಿತ ಕೂಡ ಅಷ್ಟೇ ಲೋಕಕ್ಕೆ ಬೆಳಕಾಗಿದೆ. ನೀವು ಲೋಕಕ್ಕೆ ಬೆಳಕಾಗಿರಿ ಎಂದು ಯೇಸು ಸ್ವಾಮಿ ಹೇಳಿದಾರಲ್ಲ, ಆ ವಚನಗಳು ಇವರ ಜೀವನದಲ್ಲಿ ಬಹಳ ಕಾರ್ಯವನ್ನು ಮಾಡಿದರು. ಅದಾಗುವಂತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹಿಸಿಕೊಂಡಂತ ಶ್ರಮ, ನೋವು, ಆತನು ಪಟ್ಟಂತ ಕಷ್ಟ ಆತನಿಗೆ ಹೆಚ್ಚಳ ಪಡಬೇಕಾಗಿತ್ತು ಪ್ರಿಯರೇ. ಈ ಲೋಕದಲ್ಲಿ ನಾವು ನೋಡುವಾಗ ಆತನಿಗಿರುವಂತ ಘನತೆ, ಗೌರವ, ರಾಜ್ಯ, ಸಿಂಹಾಸನ ಎಲ್ಲವೂ ಈ ಲೋಕದಲ್ಲಿ ಇತ್ತು. ಆದರೂ ಕೂಡ ಆತನೆಲ್ಲದನ್ನು ಬದಿಗೊತ್ತಿ ತನ್ನನ್ನು ತಾನು ಸಮರ್ಪಣೆ ಮಾಡಿ ದೇವರಿಗೆ ಒಪ್ಪಿಸಿಕೊಟ್ಟನು. ಈ ಒಂದು ವಿಷಯದಲ್ಲಿ ನಮ್ಮ ಜೀವಿತವು ಕೂಡ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡೋಣ. ದೇವರಲ್ಲಿ ನಾವು ಪ್ರತಿಬಿಂಬವಾಗಿ ನಮ್ಮನ್ನು ಬೆಳಕಾಗಿ ಮಾರ್ಪಡಿಸಿಕೊಳ್ಳೋಣ. ನಮ್ಮ ಸಭೆಯವರಿಗೂ, ಸಭಿಕರಿಗೂ, ಸಭಾಪಾಲಕರಿಗೂ, ನಮ್ಮ ಸಮಾಜದವರಿಗೂ ನಾವು ಬೆಳಕಾಗಿ ಕಾಣುವಂತೆ ನಾವು ಅಭಾಸ್ಯಕ್ಕೆ ನಮ್ಮನ್ನು ನಾವು ಯಾವತ್ತೂ ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಅದನ್ನು ಕೇವಲ ಕ್ಷಣಿಕವನ್ನು ಮರೆತು ದೇವರಲ್ಲಿ ಜೀವಿಸೋಣ. ದೇವರ ಆಶೀರ್ವದಿಸಿ ಪ್ರಾರ್ಥಿಸೋಣ. ಮಹಾಕೃಪಾಳವು, ಕರುಣಾಳವು, ನಿತ್ಯ ನಿರಂತರವಾಗಿ ಜೀವಿಸುವ ನಮ್ಮ ಕನಿಕರವುಳ್ಳ ತಂದೆಯೇ, ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಪಟ್ಟಂತಹ ಘೋರವಾದ ಶಿಲುಬೆಯ ಶ್ರಮ, ನೋವು, ಅಪ್ಪ, ನಲಿವು ಎಲ್ಲವನ್ನು ನೀನು ನಮಗಾಗಿ ಮರೆತಿದೆಯಲ್ಲ ಸ್ವಾಮಿ. ನಮ್ಮನ್ನು ನೀನು ಸ್ವಂತ ಮಾಡಿಕೊಳ್ಳುವುದಕ್ಕಾಗಿ, ನಮಗೆ ನಿತ್ಯ ಭಾಗ್ಯವನ್ನು ಕೊಡುವುದಕ್ಕಾಗಿ ನಿನ್ನನ್ನೇ ನೀನು ಬರೆದು ಮಾಡಿಕೊಂಡಿ ಸ್ವಾಮಿ. ಇದು ಇವತ್ತು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಮಾರ್ಪಡ್ಲಿಕ್ಕಾಗುತ್ತೆ ಸಹಾಯ ಮಾಡಿ. ಇಂಥ ವಿಷಯಗಳು ನಾವು ಅನೇಕ ಇನ್ನೂ ಕೇಳಬೇಕು, ಕಲಿಯಬೇಕು, ಅದರಂತೆ ನಡೆಯಬೇಕು ಸ್ವಾಮಿ. ಇದಕ್ಕೆ ನೀನು ಸಹಾಯ ಮಾಡಿ ನಡೆಸು. ಈ ದಿನವೂ ಮಾಡುವ ಎಲ್ಲ ಸೇವಾ ಕಾರ್ಯಗಳು ಸ್ವಾಮಿ, ಪ್ರಯಾಣದ ಕಾರ್ಯಗಳು ಪ್ರತಿಯೊಂದನ್ನು ದೇವರ ಸೇವಕರು ಮುಟ್ಟಿ ಮಾಡುವ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವದಿಸಿ ನಿನ್ನ ಬಲದಿಂದ ತುಂಬಿಸಿ ನಡೆಸಿದ್ದಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ತಂದೆಯೇ. ಆಮೆನ್.